ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಬರುವಂತಹ 5 ಅಂಕದ ಥಿಯರಿ ಪ್ರಶ್ನೆನ ನೋಡೋಣ. ಸೊ 2 ಪ್ರಶ್ನೆ ಇರದೆ ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಹೆಸರು ಬರೀರಿ ಅಂತ ಕೇಳ್ತಾರೆ. ಅದನ್ನ ಅಥವಾ ಇಲ್ಲವೇ ಅದರ ಆಬ್ಜೆಕ್ಟಿವ್ಸ್ ಉದ್ದೇಶಗಳನ್ನ ಬರಿ ಅಂತ ಕೇಳ್ತಾರೆ. ಸೊ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ಬರಿ ಅಂತ ಕೇಳಿದಾಗ ಸೊ 10 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಹೆಸರನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 1ರಿಂದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 10 ಮಟ್ಟ ನೀವು ಹೆಸರನ್ನ ಬರಿಬೇಕಾಗುತ್ತೆ. 1ನೇ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಡಿಸ್ಕ್ಲೋಸರ್ ಆಫ್ ಅಕೌಂಟಿಂಗ್ ಪಾಲಿಸೀಸ್, 2ನೇ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂಯೇಷನ್ ಆಫ್ ಇನ್ವೆಂಟರೀಸ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3ನೇದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 4ನೇದು ಕಾಂಟಿಜೆನ್ಸಿಯಸ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 5ನೇದು ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 6ನೇದು ಡೆಪ್ರಿಸಿಯೇಷನ್ ಅಕೌಂಟಿಂಗ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 7ನೇದು ಕಾಂಟ್ರಾಕ್ಟ್ ಅಕೌಂಟಿಂಗ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 8ನೇದು ಅಕೌಂಟಿಂಗ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 9ನೇದು ರೆವೆನ್ಯೂ ರಿಕಾಗ್ನೈಸೇಷನ್. ಸೊ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 10ನೇದು ಅಕೌಂಟಿಂಗ್ ಫಾರ್ ಫಿಕ್ಸ್ಡ್ ಅಸೆಟ್. ಸೊ ಈ 10 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಹೆಸರನ್ನ ನೆನ್ಪಿಟ್ಕೋಬೇಕು. ಯಾವಾಗ ಅವರು ಪ್ರಶ್ನೆಯಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ಬರಿ ಅಂದಾಗ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಇಲ್ಲವೇ ಅದರ ಉದ್ದೇಶಗಳನ್ನ ಕೇಳ್ತಾರೆ. ಸ್ಟೇಟ್ ದ ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ಆಬ್ಜೆಕ್ಟಿವ್ಸ್ನ ಕೇಳಿದಾಗ ಒಂದೇದ್ದು ಟು ಸ್ಟ್ಯಾಂಡರ್ಡೈಸ್ಡ್ ಅಕೌಂಟಿಂಗ್ ಪಾಲಿಸೀಸ್ ಆ್ಯಂಡ್ ಪ್ರಾಕ್ಟೀಸಸ್. ಸೊ ಅಕೌಂಟಿನ ಲೆಕ್ಕ ಬರೆಯುವಂಥ ಉದ್ದೇಶ ಏನಿದೆ ಅಂದರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನ ಉದ್ದೇಶಗಳು ಏನಂದರೆ ಮೊದಲನೇದ್ದು ಸೊ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋದು. ಸೊ ಪಾಲಿಸಿ ರಚಿಸುವಲ್ಲಿ ಅಥವಾ ಅಕೌಂಟಿಂಗ್ ಪ್ರಾಕ್ಟೀಸ್ ಮಾಡೋದ್ರಲ್ಲಿ ಒಂದು ನಿರ್ದಿಷ್ಟತೆಯನ್ನು ಸಾಧಿಸುವುದು, ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡೋದು. ಟು ಎನ್ಶ್ಯೂರ್ ಕಂಪೇರಬಿಲಿಟಿ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಸೊ ಆ ಅಕೌಂಟಿನ ಲೆಕ್ಕದ ತಕ್ತೆಗಳೇನಿರುತ್ತೆ, ಲೆಕ್ಕದ ಖಾತೆಗಳೇನಿರುತ್ತೆ ಅವುಗಳನ್ನು ಒಂದನ್ನೊಂದು ಹೋಲಿಕೆ ಮಾಡಿ ಸೊ ಲಾಭ ನಷ್ಟ ಅಥವಾ ಅದರ ಏರಿಕೆ ಇಳಿಕೆಯನ್ನು ತಿಳ್ಕೊಬಹುದು. ಟು ಎಸ್ಟಾಬ್ಲಿಷ್ ರಿಯಲಿಯಬಿಲಿಟಿ. ಸೊ ನಿಜವಾದ ಅಕೌಂಟೆನ್ಸಿ ಒಳಗಿನ ಸತ್ಯಾಸತ್ಯತೆ ವಿಷಯವನ್ನು ತಿಳಿದುಕೊಳ್ಳೋದಕ್ಕೋಸ್ಕರ. ಟು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಲೆಕ್ಕದ ಖಾತೆಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅವಶ್ಯಕತೆ ಇದೆ. ಟು ಎನ್ಶ್ಯೂರ್ ಕಾನ್ಫಿಡೆನ್ಸ್ ಇನ್ ದ ಯೂಸರ್ಸ್ ಆಫ್ ಇನ್ಫಾರ್ಮೇಷನ್. ಸೊ ಅಕೌಂಟನ್ನು ಬಳಕೆ ಮಾಡುವಂಥ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಯೂಸರ್ಸ್ ಏನಿರ್ತಾರೆ ಸೊ ಅವರಿಗೆ ಕಾನ್ಫಿಡೆನ್ಸ್ ತರುತ್ತೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಯಾಕಂದರೆ ಒಂದು ಸಿಸ್ಟಮೆಟಿಕ್ ಫಾರ್ಮ್ಯಾಟ್ ಮೂಲಕ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಫಾಲೋ ಮಾಡೋದ್ರಿಂದ ಆ ಲೆಕ್ಕಶಾಸ್ತ್ರವನ್ನು ಸರಿಯಾಗಿ ಬಿಡಿಸ್ಬೋದು. ಟು ಎನ್ಶ್ಯೂರ್ ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಸೊ ಎಲ್ಲರೂ ಒಂದೇ ರೀತಿ ಖಾತೆಗಳನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಪ್ರಿಪೇರ್ ಮಾಡೋದಕ್ಕೋಸ್ಕರ ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನುಕೂಲ ಆಗಿದೆ. ಸೊ 2 ಪ್ರಶ್ನೆಗಳಲ್ಲಿ ಥಿಯರಿ ಕ್ವಶನ್ಸ್ ಇದೆ, ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ದು, ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ಆಬ್ಜೆಕ್ಟಿವ್ಸ್. ಸೊ ಇದಿಷ್ಟು ನೀವು ಈ ಥಿಯರಿ ಕ್ವಶನ್ಗೋಸ್ಕರ ನೋಡ್ಕೋಬೇಕು. ಧನ್ಯವಾದಗಳು.